ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆ ಇವತ್ತು ಹೊಸ ವಿಡಿಯೋದಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇನ್ ಗ್ರಾಫಿಕಲ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ನಿಮಗೆ ಈ ಮೆಥಡ್ ಅಂದರೆ ಈ ಗ್ರಾಫಿಕಲ್ ಮೆಥಡಲ್ಲಿ ನಾನು ನಿಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಸೊ ಅಂದರೆ ಅಂದರೆ ಬೇಸಿಸ್ ಆಫ್ ಕನ್ಸ್ಟ್ರೆಂಟ್ಸ್. ಸೊ 2 ಕನ್ಸ್ಟ್ರೆಂಟ್ಸ್ ಇದ್ದಾಗ, ಸೊ ಇದು ಕೂಡ ಮ್ಯಾಕ್ಸಿಮೈಸ್ ಬಂದು ಇಲ್ಲೂ ಕೂಡ 2 ಕನ್ಸ್ಟ್ರೆಂಟ್ಸ್ ಇದೆ. ಸೊ ಮತ್ತೆ 3 ಕನ್ಸ್ಟ್ರೆಂಟ್ಸ್ ಅಲ್ಲಿ ನಾನು ನಿಮಗೆ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಸೊ ನಾವೀಗ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಲೀನಿಯರ್ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಲೀನಿಯರ್ ಪ್ರೋಗ್ರಾಮ್ ನಾವು ಯೂಶಲಿ ಆರ್ಗನೈಸೇಷನ್ ಅಂದ್ರೆ ಈ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡೋಕ್ಕೆ ಮತ್ತೆ ಕಾಸ್ಟ್ ನ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನಾನು ನಿಮಗೆ ಕಾಸ್ಟ್ ಮಿನಿಮೈಸ್ ಮತ್ತೆ ಮ್ಯಾಕ್ಸಿಮೈಸ್ ಪ್ರಾಫಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಈಸಿಯಾಗಿ. ಸೊ ಈಗ ನಾವು ನೋಡೋದಾದ್ರೆ, ಸೊ ಇಲ್ಲಿ ಮ್ಯಾಕ್ಸಿಮೈಸೇಷನ್ ಆಫ್ Z ಮೀನ್ಸ್ ಪ್ರಾಫಿಟ್. So here also minimization of Z cost, simple. So ನಾನು ಇವಾಗ ಪ್ರಾಬ್ಲಮ್ ಶುರು ಮಾಡ್ತೀನಿ. ಸೊ ಬನ್ನಿ ನಾವೀಗ ಪ್ರಾಬ್ಲಮ್ನ ಶುರು ಮಾಡೋಣ. ಟು ಫಾಲೋಯಿಂಗ್ LLP ಯೂಸಿಂಗ್ ದಿ ಗ್ರಾಫಿಕಲ್ ಮೆಥಡ್. ಸೊ ಇಯರ್ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಸೊ 12x1 ಪ್ಲಸ್ 16x2. ಸೊ ಇದ್ರ ಕನ್ಸ್ಟ್ರೆಂಟ್ ನೋಡಿದ್ರೆ ನಾವು ಮೀನ್ಸ್ ಸಬ್ಜೆಕ್ಟ್ ನೋಡೋದಾದ್ರೆ 10x1 ಪ್ಲಸ್ 20x2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 120. ಸೊ ಹಾಗೇನೆ 8x1 ಪ್ಲಸ್ 8x2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 80. ಸೊ ಹಾಗೇನೆ ಇಲ್ಲಿ ನೋಡಿದರೆ ನಾವು ಪ್ರಾಬ್ಲಮ್ ಇಷ್ಟಿದೆ. ಸೊ ನಾವಿವಾಗ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸೊಲ್ಯೂಷನ್ ಇದು 1 ಸ್ಟ್ರೆಂತ್ 2. So here first one 10x1 plus 20x2 less than or equal to 120. So 120. So ನಾವು ಇವಾಗ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ವೇರ್ x1 and x2. ಸೊ ಇಲ್ಲಿ ನಾವೀಗ when x1 is equal to 0, what will be for x2? So formula ಈಗ ಅಪ್ಲೈ ಮಾಡೋಣ. ಸೊ when x1 is equal to 0, what will be for x2? So 10 into 0 plus 20 x2 is equal to 120. So here 0. So 20 x2 is equal to 120. Therefore x2 is equal to 120 divided by 20 is equal to 6. ಸೊ ಹಾಗೇನೆ ನಾವಿವಾಗ ಸೊ x2 ಬಂದು 6. ಸೊ ಇಲ್ಲೂ ಕೂಡ ಹಾಗೇನೆ when x2 is equal to 0, what will be for x1? So same formula apply ಮಾಡಿ. So 10x1 plus into 0 is equal to 120. So here 10x1 is equal to 120. So 10 is equal to 120. So x1 is equal to, so here x2 is equal to 0. So here x1 is equal to 120 divided by 10 is equal to 12. ಸೊ ನಿಮಗೆ ಈ ಪಾರ್ಟು ತುಂಬ ಇಂಪಾರ್ಟೆಂಟು. ಸೊ ನಾನು ಇದನ್ನು ಗ್ರಾಫಿಕಲಿ ಪ್ರೆಸೆಂಟೇಷನ್ ಮಾಡೋಕ್ಕಾರೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ಫ್ರೆಂಡ್ಸ್, ಇಲ್ಲೂ ಕೂಡ ನೆಕ್ಸ್ಟ್ ಕೂಡ ಹಾಗೇನೆ. ಸೊ ಈ ಕ್ವೆಶನ್ ನಮಗೆ ಹೇಗೆ ಈ ಥರ ಕಂಡುಹಿಡ್ದೋ, ಸೊ ಹಾಗೆ ಈ ಕ್ವೆಶನ್ 2 ಕೂಡ ನಾವೀಗ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ಕ್ವೆಶನ್ 2 8x1 ಪ್ಲಸ್ 8x2 is less than or equal to 80. ಸೊ ನಾವೀಗ ಇದನ್ನ ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊ ಕ್ವೆಶನ್ 2. So
8x1 plus 8x2 less than or equal to 80. So here same as it is. So x1 then x2. So here when x1 is equal to 0, what will be for x2? So x1 0 ಆದ್ರೆ then what will be for x2? So equation form ಮಾಡೋಣ. So 8 into 0 plus x2 is equal to 80. So 8x2 is equal to 80. So x2 is equal to 80 divided by 8 is equal to 10. So x2 will be 10. ಹಾಗೇನೆ when x2 is equal to 0, what will be for x1? So equation ಹಾಕೋಣ. So 8x1 plus 8 is equal to 80. So 8x1 is equal to 80. So x1 is equal to 80 divided by 8 is equal to 10. So 10. ಇಲ್ಲೂ ಕೂಡ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ನಾವು ಇವಾಗ ಇದನ್ನು ಗ್ರಾಫಿಕಲಿ ಪ್ರೆಸೆಂಟೇಷನ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ಗ್ರಾಫಿಕಲಿ ನಾನೀಗ ನಿಮಗೆ ಪ್ರೆಸೆಂಟೇಷನ್ ಮಾಡ್ಕೊಡ್ತೇನೆ. ಸೊ ನೀವೀಗ ಏನು ಕನ್ಸಿಡರ್ ಮಾಡಬೇಕು ಅಂತಂದರೆ, ಸೊ ದಿಸ್ ಲೈನ್ ಇಸ್ ಫಾರ್ x1, this line is for x1 and this line is for x2. ಸೊ ನಾನು ನಿಮಗೆ ಫಸ್ಟ್ ಈಕ್ವೇಷನಲ್ಲಿ x1 ಎಷ್ಟು ಬಂದಿತ್ತು, ಸೊ ಸಾರಿ ಫಸ್ಟ್ ಈಕ್ವೇಷನಲ್ಲಿ x1 0 ಇದ್ದಾಗ, ಸೊ x2 ಬಂದು 6 at the point of 6. ಸೊ ಟಿಕ್ ಮಾಡ್ಕೊಳ್ಳಿ. ಸೊ and then ಹಾಗೇನೆ ಅದು x2 ಎಷ್ಟು ಬಂದಿದೆ ಅಂದರೆ, and then when x1 is equal to 0, x2 will be 6. Then when x1 is equal to 0, sorry x2 is equal to 0, then x1 will be 12. So 12 ಇದು ಫಸ್ಟ್ ಈಕ್ವೇಷನು. ಸೊ ಇವೆರಡನ್ನು ಕೂಡ ಇವಾಗ ನೀವು ಜಾಯಿಂಟ್ ಮಾಡಿ. ಸೊ ಇವೆರಡನ್ನು ಈಗ ಜಾಯಿಂಟ್ ಮಾಡಿದ್ರ, ಸೊ ದೆನ್ ಅಗೈನ್ ನಮಗೆ ಸೆಕೆಂಡ್ ಈಕ್ವೇಷನಲ್ಲಿ x1 is equal to 0, x2 will be 10. So here x2 will be 10. ಹಾಗೇನೆ then when x2 is equal to 0, x1 will be 10. x1 will be 10. ಸೊ ಹಾಗೇನೆ ಇವೆರಡನ್ನು ಕೂಡ ನಾವು ಇವಾಗ ಜಾಯಿನ್ ಮಾಡೋಣ. ಸೊ ಇವೆರಡನ್ನು ನಾವು ಇವಾಗ ಜಾಯಿನ್ ಮಾಡೋಣ. ಸೊ ನಾವು ಇವಾಗ ಜಾಯಿನ್ ಮಾಡೋಣ. ಸೊ ಇದು ಬಂದು ಈಕ್ವೇಷನ್ 1, ದೆನ್ ಅಗೇನ್ ದಿಸ್ ಒನ್ ಇಸ್ ಫಾರ್ ಈಕ್ವೇಷನ್ 2. ಸೊ ಈಗ ನಾವೀಗ ಈಕ್ವೇಷನ್ ಅಬ್ಸರ್ವ್ ಮಾಡೋಣ. ಸೊ ನಾವೀಗ ಇಲ್ಲಿ ಈಕ್ವೇಷನ್ ಅಬ್ಸರ್ವ್ ಮಾಡೋದಾದ್ರೆ, ಸೊ 10x1 plus 20x2 is less than or equal to 120. ಸೊ ಆಸ್ ಇಟ್ ಈಸ್ ನಮಗೆ ಲೆಸ್ ದೆನ್ ಬೇಕು. ಸೊ ನಾವೀಗ ಇಲ್ಲಿ ಹಾಕಿದ್ರೆ ಇದಕ್ಕಿಂತ ಮೋರ್ ದೆನ್ ಆಗುತ್ತೆ. ಸೊ ನಮಗೀಗ ಫೀಸಿಬಲ್ ರೀಸನ್ ಬಂದು ಇದು ಸಿಗುತ್ತೆ. ನಮಗಿಲ್ಲಿ ಫೀಸಿಬಲ್ ರೀಸನ್ ಬಂದು ಇದು ಸಿಗುತ್ತೆ. ಸೊ ನಾವಿವಾಗ ಪಾಯಿಂಟ್ಸ್ಗಳಿಗೆ ನೇಮ್ ಕೊಡ್ತಾ ಹೋಗೋಣ. ಸೊ
ಇದು ಎ ಅಂತ ಕನ್ಸಿಡರ್ ಮಾಡಿ. ಸೊ ಬಿ, ಸಿ, ಹಂಗೆ ಲಾಸ್ಟ್ ಒನ್ ಡಿ. ಸೊ ಈಗ ನಾವಿಲ್ಲಿ ನೋಡೋದಾದ್ರೆ, ಸೊ x1 0 ಇದೆ, ಸೊ x2 ಆಲ್ಸೋ 0 ಇದೆ. ಹಾಗೇನೆ ನಾವಿಲ್ಲಿ ನೋಡೋದಾದ್ರೆ x1 ಬಂದು 10 ಇದೆ, ಸೊ x2 ಬಂದು 0 ಇದೆ. ಇಲ್ಲಿ ಸಿ ಅಲ್ಲಿ ನೋಡೋದಾದ್ರೆ x1 ಬಂದು 8 ಇದೆ, ನೋಡ್ಕೊಳ್ಳಿ x1 ಬಂದು 8 ಇದೆ, ಸೊ x2 ಬಂದು 2 ಇದೆ. ಸೊ ಹಾಗೇನೆ ಇಲ್ಲಿ ಡಿ ಅಲ್ಲಿ x1 ಬಂದು 0 ಇದೆ, ಸೊ x2 ಬಂದು 6 ಇದೆ. ಸೊ ನಾವೀಗ ಈ ಈಕ್ವೇಶನ್ನ ನಾವೀಗ ಆಬ್ಜೆಕ್ಟ್ಸ್ ಅಂದ್ರೆ ನಮ್ದು ಏನು ಮ್ಯಾಕ್ಸಿಮೈಸೇಷನ್ ಇತ್ತು ಅದಕ್ಕೆ ನಾವಲ್ಲಿ ಈಗ ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಅಪ್ಲಿಕೇಬಲ್ ಮಾಡೋಣ. ಮ್ಯಾಕ್ಸಿಮೈಸ್. ಸೊ ಮ್ಯಾಕ್ಸಿಮೈಸಸ್ ಆಫ್ z is equal to 12x1 plus 16 x2. So therefore ZA, ZB, ZC, ZD. ಸೊ ಈಗ ಈ ಈಕ್ವೇಶನ್ಗೆ ನಾವು ಸೊ ನಮಗೇನು ಗ್ರಾಫಿಕಲಿ ನಮಗೆ ಇದು ಸಿಕ್ಕೈತೆ 0, 10, 0, 8, 2, then 0, 6 ಇದನ್ನು ನಾವೀಗ ಅಪ್ಲೈ ಮಾಡೋಣ. therefore here first equation 12x1 ಎಷ್ಟಿದೆ 0 ಇದೆ ಪ್ಲಸ್ 16 into 0 is equal to 0. then again b ಅಲ್ಲಿ 12 into 10 but x2 will be 0 is equal to 120. 12 into 10 120. then again here c at the point of c x1 will see 8 plus 16 into x2 will be 2, so 96 plus 32 is equal to 128. then again d ali, so x1 will be 0, then x2 will be 6, so 16 into 6 is equal to 0 plus 96 is equal to 96. ಸೊ ನಮಗೀಗ ಎಲ್ಲದಕ್ಕೂ ವ್ಯಾಲ್ಯೂ ಸಿಕ್ಕಿದೆ. ಸೊ ನಾವು ಈಗ ಈ ವ್ಯಾಲ್ಯೂ ನೋಡೋದಾದ್ರೆ ನಮಗೆ ಕಂಪನಿ ಪಾಯಿಂಟ್ ಆಫ್ ಸಿ ಹಂಗೆ ಜಾಸ್ತಿ ಅಂದರೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಸೊ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಕಾರ್ನರ್ at the point C. ಥ್ಯಾಂಕ್ ಯು. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.